ರಾಜ್ಯದಲ್ಲಿ ದಿನ ಕಳೆದಂತೆ ಮೈಕ್ರೋ ಫೈನಾನ್ಸ್ನವರ ಕಿರುಕುಳ ಜಾಸ್ತಿ ಆಗ್ತಾ ಇದೆ ಮತ್ತು ಮೈಕ್ರೋ ಫೈನಾನ್ಸ್ನವರು ಕಿರುಕುಳ ಕೊಡ್ತಾ ಇರುವಂಥದ್ದಕ್ಕೆ ಅದರ ಪರಿಣಾಮವಾಗಿ ನೊಂದವರು ಬೀದಿಗೆ ಬೀಳ್ತಾ ಇರುವಂಥದ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆತ್ಮಹತ್ಯೆಗಳ ಸರಣಿ ಶುರುವಾಗಿದೆ ಕರ್ನಾಟಕದಲ್ಲಿ. ಸಾವಿನ ಸರಣಿ ಆರಂಭ ಆಗಿರುವಂಥದ್ದು ಒಂದಾದ ಮೇಲೆ ಒಂದು. ಕಳೆದ 1.5-2 ತಿಂಗಳಿನಿಂದ ನಾವು ಸತತವಾಗಿ ರಿಪೋರ್ಟ್ ಮಾಡ್ತಾ ಇದ್ವಿ ಯಾವ್ಯಾವ ಸ್ವರೂಪದಲ್ಲಿ ಹೇಗೆಲ್ಲ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಜನರ ಜೀವ ಹಿಂಡ್ತಾ ಇದ್ದಾವೆ, ಬಡವರ ಜೀವ ಹಿಂಡ್ತಾ ಇದ್ದಾವೆ ಅಂತೇಳಿ. ಇಷ್ಟೆಲ್ಲ ಆದಮೇಲೆ ಸರ್ಕಾರ ಬಹಳ ನಿಧಾನಗತಿಯಲ್ಲಿ ಸ್ಪಂದಿಸುವಂತಹ ಕೆಲಸವನ್ನು ಮಾಡಿತು ಮತ್ತು ಈಗ ಒಂದು ಸುಗ್ರೀವಾಜ್ಞೆಯ ಕರಡು ಪ್ರತಿಯನ್ನು ರೆಡಿ ಮಾಡಿದೆ. ಅದಿನ್ನೂ ಕೂಡ ಅದಕ್ಕೂ ಕಾಲ ಕೂಡಿ ಬಂದಿಲ್ಲ. ಅದು ಸುಗ್ರೀವಾಜ್ಞೆಯಾಗಿ ಹೊರ ಬರೋದಕ್ಕೆ ಕಾಲ ಕೂಡಿ ಬಂದಿಲ್ಲ. ಸಾವಿನ ಶೂಲವಾಗ್ತಾ ಇದೆ ಮೈಕ್ರೋ ಫೈನಾನ್ಸ್. ರಾಜ್ಯದ ಉದ್ದಕ್ಕೂ ಕೂಡ ಮೈಕ್ರೋ ಕಿರಿಕ್ ಜೋರಾಗ್ತಾ ಇದೆ. ಸಾವಿನ ಶೂಲವಾಗ್ತಾ ಇದೆ ಮೈಕ್ರೋ ಫೈನಾನ್ಸ್. ರಾಜ್ಯದ ಉದ್ದಕ್ಕೂ ಕೂಡ ಮೈಕ್ರೋ ಕಿರಿಕ್ ಸಾವಿನ ಸರಣಿ ಮುಂದುವರೆದಿದೆ. ಸಾಲಗಾರರ ಕಾಟವನ್ನು ತಾಳಲಾರದೆ ಜೀವಗಳು ಹೋಗ್ತಾ ಇದ್ದಾವೆ. ಒಂದಾದ ಮೇಲೊಂದು ಸಾವುಗಳು ಸಂಭವಿಸ್ತಾ ಇದ್ದಾವೆ. ಪ್ರತಿನಿತ್ಯ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ರಿಪೋರ್ಟ್ ಬರ್ತಾ ಇರುವಂಥದ್ದು ನೋಡಿ. ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ರೀತಿಯಂತಹ ಮೈಕ್ರೋ ಫೈನಾನ್ಸ್ನ ಹಾವಳಿ ಮಿತಿ ಮೀರ್ತಾ ಇದೆ. ಚಿಕ್ಕಮಗಳೂರು, ಚಾಮರಾಜನಗರ, ಕೋಲಾರ, ಹಾಗೆಯೇ ರಾಯಚೂರು ಮತ್ತು ಹೀಗೆ ಒಂದಾದ ಮೇಲೆ ಒಂದು ಜಿಲ್ಲೆಗಳಲ್ಲಿ, ತುಮಕೂರಿನಲ್ಲಿ ಈಗಾಗಲೇ ಸಾವುಗಳು ಸಂಭವಿಸಿರುವಂಥದ್ದು, ಕೊಡಗಿನಲ್ಲಿ ಮರ ಹತ್ತಿ ಕುಳಿತಿರುವಂಥದ್ದು, ಈ ರೀತಿಯಾಗಿ ಬೇರೆ ಬೇರೆ ಭಾಗಗಳಲ್ಲಿ ಯಾವ್ಯಾವ ಸ್ವರೂಪದ ಸಾಲದ ಹಾವಳಿ, ಇವರು ಕೊಡ್ತಾ ಇರುವಂತಹ ಕಿರುಕುಳ, ಇವೆಲ್ಲದರ ಬಗ್ಗೆಯೂ ಕೂಡ ರಿಪೋರ್ಟ್ ಆಗ್ತಾ ಇರುವಂಥದ್ದು. ಒಂದು ಕಡೆಯಲ್ಲಿ ನೋಡಿ, ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇವರು ಮನೆ ಮೇಲೆ ನೋಟಿಸ್ ಅಂಟಿಸಿ ಹೋಗಿದ್ದಾರೆ. ಮನೆಗಳು ಅವರು ತೆಗೆದುಕೊಂಡಿರ್ತಕ್ಕಂತಹ ಒಂದು ಸಾಲದ ಪರಿಣಾಮವಾಗಿ ಮನೆಗಳನ್ನು ಸೀಲ್ ಮಾಡ್ತಾ ಇರುವಂಥದ್ದು ಇದೀಗ ಪ್ರತಿನಿತ್ಯದ ಕೆಲಸ ಆಗಿ ಹೋಗಿದೆ ಮತ್ತು ಪ್ರತಿನಿತ್ಯ ಇಂತಹ ಕಿರುಕುಳಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಾವೆ. ಇಲ್ಲಿ ಬಹಳ ಮುಖ್ಯವಾಗಿರೋದು, ನಾವು ಆರಂಭದಿಂದಲೂ ಕೂಡ ಒಂದು ಪ್ರಶ್ನೆ ಎತ್ತುತ್ತಾ ಇದ್ವಿ, ನೀವು ಯಾವ ಆಧಾರದ ಮೇಲೆ ಸಾಲ ಕೊಟ್ರಿ ಅಂತೇಳಿ. ಆತನ ಆದಾಯದ ಆಧಾರದ ಮೇಲೆ ಸಾಲ ಕೊಟ್ರ, ಆತನಿಗೆ ಪರ್ಮನೆಂಟ್ ಇನ್ಕಮ್ ಇದೆ ಅಂತೇಳಿ ನೀವು ಕೊಟ್ರ, ಆತನಿಗೆ ತಿಂಗಳ ಸಂಬಳ ಬರ್ತಾ ಇದೆ ಅಂತೇಳಿ ಕೊಟ್ರ, ಅಥವಾ ದಿನಗೂಲಿ ನೌಕರರು, ಸಣ್ಣ ಉದ್ದಿಮೆಯವರು, ಯಾಕಂದರೆ ಒಂದು ದಿನ ಬಾಗಿಲು ಹಾಕಿದ್ರು, ಅವರ ಅಂಗಡಿಗೆ ಬಾಗಿಲು ಹಾಕಿದ್ರು ಅಂತ ಹೇಳಿದರೆ ನಾಳೆ ದಿವಸ ಮತ್ತೆ ದುಡ್ಡಿಗಾಗಿ ಹೊಂದಿಸ್ಬೇಕಲ್ಲ, ಅಂತಹ ಸಣ್ಣ ಅಂಗಡಿಗಳವರಿಗೆ ನೀವು ಸಾಲ ಕೊಟ್ರ, ಯಾವ ಆಧಾರದ ಕೊಟ್ರಿ, ಯಾವ ಧೈರ್ಯದಲ್ಲಿ ಕೊಟ್ರಿ, ಅವ್ರಿಗೊಂದು ಮನೆ ಇದೆ ಅನ್ನೋಂಥ ಒಂದೇ ಒಂದು ಧೈರ್ಯದಲ್ಲಿ ಕೊಟ್ರ ಅಂತ ಹೇಳಿ ಇದು ಇವಾಗ ಬಹಳ ಮುಖ್ಯವಾಗಿ ಗೊತ್ತಾಗಬೇಕಾಗಿರೋದು. ಯಾಕೆಂದರೆ ಫೈನಾನ್ಸ್ ಕಂಪನಿಗಳವರು ಸಾಲ ಕೊಡೋದಕ್ಕೂ ಕೂಡ ಕೆಲವಾರು ನಿಯಮಾವಳಿಗಳನ್ನು ಪಾಲನೆ ಮಾಡಬೇಕಾ ಬೇಡವಾ, ಇವರಿಗೆ ಸಾಲ ಮರುಪಾವತಿ ಮಾಡುವ ಶಕ್ತಿ ಎಷ್ಟಿದೆ ಅನ್ನೋಂಥ ನೋಡಬೇಕಾ ಬೇಡವಾ. 10 ಲಕ್ಷ ರೂಪಾಯಿ ಸಾಲ ಪಡ್ಕೊಂಡವರು 11 ಲಕ್ಷ ರೂಪಾಯಿ ಕಟ್ಟಿದ ನಂತರವೂ ಕೂಡ 16 ಲಕ್ಷ ಪೆಂಡಿಂಗ್ ಇದೆ ಅಂತೇಳಿ ಆದರೆ ಏನರ್ಥ, ಯಾವ ಸ್ವರೂಪದಲ್ಲಿ ಸಾಲದ ಮೈಕ್ರೋ ಸಾಲ ನಿಜಕ್ಕೂ ಕೂಡ ತಿಗಣೆಗಿಂತ ಜಾಸ್ತಿ ರಕ್ತ ಹೀರ್ತಾ ಇದೆ. ತಿಗಣೆಯ ರೀತಿಯಲ್ಲಿ ಜನರ ರಕ್ತ ಹೀರೋದಕ್ಕೆ ಶುರುವಾಗಿರುವಂಥದ್ದು, ಬಡವರ ರಕ್ತ ಹೀರುವಂಥದ್ದು ಕೆಲಸ ಆಗ್ತಾ ಇದೆ. ಇಲ್ಲಿ ಸಾವಿನ ಸಾಲಕ್ಕೆ ಸಂಬಂಧಪಟ್ಟಂತೆ ಮೈಕ್ರೋಗೆ ಅಂಕುಶ ಹಾಕಿಸುವಂತಹ ಪ್ರಯತ್ನವನ್ನು ನ್ಯೂಸ್ 18 ಕೂಡ ಮಾಡಿದೆ. ನ್ಯೂಸ್ 18ನ ಸರಣಿ ವರದಿಗಳಿಂದ ಎಚ್ಚೆತ್ತಂತಹ ರಾಜ್ಯ ಸರ್ಕಾರ ಈಗಾಗಲೇ ಸುಗ್ರೀವಾಜ್ಞೆಯನ್ನು ರೆಡಿ ಮಾಡ್ಕೊಂಡಿದೆ. ಮೈಕ್ರೋ ಕಿರುಕುಳಕ್ಕೆ ಅಂಕುಶ ಹಾಕುವಂತಹ ಮಸೂದೆಯ ಕರಡು ಈಗ ಸಿದ್ಧವಾಗಿದೆ. ಈ ಮಸೂದೆಯಲ್ಲಿ ಇರುವಂಥ ಅಂಶಗಳು, ಮಸೂದೆಯ ಹೆಸರು ಕರ್ನಾಟಕ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಹಣ ಲೇವಾದೇವಿ ನಿಯಂತ್ರಣ ಮಸೂದೆ 2025. ಹೊಸದಾಗಿ ಒಂದು ಮಸೂದೆಯನ್ನು ತರ್ತಾ ಇದ್ದಾರೆ. ಇದು ತಿದ್ದುಪಡಿ ವಿಧೇಯಕ ಅಲ್ಲ, ಬದಲಿಗೆ ಕರ್ನಾಟಕ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಹಣ ಲೇವಾದೇವಿ ನಿಯಂತ್ರಣ ಮಸೂದೆ 2025. ಇದರಲ್ಲಿ ಒಂದಷ್ಟು ಕಂಡೀಷನ್ಸನ್ನು ಹಾಕಿದ್ದಾರೆ. ಈ ಕಂಡೀಷನ್ ಹಾಕಿದ ನಂತರವೂ ಕೂಡ ನಮ್ಮಲ್ಲಿ ಅನೇಕರು ಖಂಡಿತವಾಗ್ಲೂ ಕೂಡ ಹೇಳ್ಬೋದು, ಈ ರೀತಿಯಾದ ಕಂಡೀಷನ್ ಹಾಕೋದ್ರಿಂದ ನಮಗೆ ಮತ್ತಷ್ಟು ತೊಂದರೆ ಆಗುತ್ತದೆ. ಆದರೆ ಇಲ್ಲಿ ಸಾಲ ಸಿಗಬೇಕಾದಕ್ಕೂ ಕೂಡ ಒಂದು ಪ್ರಮಾಣ ಇರಬೇಕು. ಬೇಕಾಬಿಟ್ಟಿಯಾಗಿ ಸಾಲ ಕೊಡ್ತಾರೆ ಅಂತೇಳಿ ಸಾಲ ತೆಗೆದುಕೊಳ್ತಾ ಹೋದರೆ ಪರಿಣಾಮ ಏನಾಗುತ್ತೆ, ಕಟ್ಟೋದಕ್ಕೆ ಸಾಧ್ಯ ಆಗದೆ ಈ ರೀತಿಯಾದಂಥ ಕಿರುಕುಳವನ್ನು ಅನುಭವಿಸಬೇಕಂತ ಒಂದು ಅನಿವಾರ್ಯತೆ ಕೂಡ ಎದುರಾಗುತ್ತೆ. ಬಹಳ ಜವಾಬ್ದಾರಿಯುತವಾಗಿ ಹಣಕಾಸಿನ ವ್ಯವಹಾರವನ್ನು ಇಲ್ಲಿ ಮಾಡಿಸಬೇಕಾಗುತ್ತೆ. ದೌರ್ಜನ್ಯ ಮಟ್ಟ ಹಾಕೋದಕ್ಕೆ ಕಠಿಣ ಕಾನೂನು ಜಾರಿಗೆ ಈಗ ರಾಜ್ಯ ಸರ್ಕಾರ ನಿರ್ಧಾರವನ್ನು ಕೈಗೊಂಡಿದೆ ಮತ್ತು ವಿಶೇಷವಾಗಿ ಇದು ಎಷ್ಟು ಪ್ರಮಾಣದಲ್ಲಿ ಸಾಲ ಕೊಡಬೇಕು ಅನ್ನುವಂಥದ್ದನ್ನು ಈ ಒಂದು ಮಸೂದೆ ಹೇಳ್ತಾ ಇದೆ. ಅಂದರೆ ಅದಕ್ಕಿಂತ ಜಾಸ್ತಿ ಅವರು ಸಾಲವನ್ನು ಕೊಡುವ ಹಾಗೆ ಇಲ್ಲ. ಮೈಕ್ರೋ ಕಿರುಕುಳಕ್ಕೆ ಲಗಾಮ ಹಾಕೋದಕ್ಕೆ ಸುಗ್ರೀವಾಜ್ಞೆಯ ಅಸ್ತ್ರವನ್ನು ಈಗ ಪ್ರಯೋಗ ಮಾಡಿದ್ದಾರೆ.
ಮೈಕ್ರೋ ಕಿರುಕುಳಕ್ಕೆ ಲಗಾಮ ಹಾಕೋದಕ್ಕಾಗಿ ಸುಗ್ರೀವಾಜ್ಞೆ ಅಸ್ತ್ರ. ಯಾಕಂದರೆ ಸೆಷನ್ ಇನ್ನಷ್ಟೇ ಬರಬೇಕು, ಅದಕ್ಕಿಂತ ಮುಂಚಿತವಾಗಿ ಸುಗ್ರೀವಾಜ್ಞೆ ಮೂಲಕವಾಗಿ ಇದನ್ನು ಜಾರಿಗೊಳಿಸುವಂಥದ್ದು ಸಿದ್ದರಾಮಯ್ಯನವರ ಉದ್ದೇಶ. ಸಿದ್ದರಾಮಯ್ಯನವರು ಇದರ ಬಗ್ಗೆ ಮಾತನಾಡಿದರೆ ತೋರಿಸ್ತೀನಿ. ಸುಗ್ರೀವಾಜ್ಞೆ ಯಾವಾಗ ಬರುತ್ತೆ ಸರ್? ಸುಗ್ರೀವಾಜ್ಞೆ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಆಗುತ್ತೆ. ಸುಗ್ರೀವಾಜ್ಞೆ ಯಾವಾಗ ಬರುತ್ತೆ ಸರ್? ಸುಗ್ರೀವಾಜ್ಞೆ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಆಗುತ್ತೆ. ಈಗ ಯಾವಾಗ ಕಿರುಕುಳದ ಬಗ್ಗೆ ವರದಿ ಜಾಸ್ತಿ ಆಗೋದಕ್ಕೆ ಶುರುವಾಯಿತು, ಅದಾದ ನಂತರ ಕೆಲವು ಮೈಕ್ರೋ ಕಂಪನಿಗಳವರು ಶಿಸ್ತುಬದ್ಧವಾಗಿ ಒಬ್ರು ಪೊಲೀಸು, ಒಬ್ರು ಲಾಯರು ಇವ್ರ ಜೊತೆಗೆ ಹೋಗಿ ನೋಟಿಸ್ ಅಂಟಿಸುವಂಥ ಕೆಲಸವನ್ನು ಮಾಡ್ತಾರೆ. ಅಷ್ಟರ ಮಟ್ಟಿಗೆ ಕಾನೂನುಬದ್ಧವಾಗಿ ಅವರು ಅವರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಕಾನೂನುಬದ್ಧವಾದಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ದಂಡಂ ದಶಗುಣಂ. ಈಗ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳನ್ನು ಸರಿದಾರಿಗೆ ತರಬೇಕು ಅಂತ ಹೇಳಿದರೆ ಇವರಿಗೆ ದಂಡ ಹಾಕಲೇಬೇಕಾದಂಥದ್ದು ಅನಿವಾರ್ಯ ಆಗಿದೆ. ಸಾಲ ಕೊಡುವಂಥದ್ದು ಎಷ್ಟು ಮುಖ್ಯವೋ ಸಾಲ ವಸೂಲಿ ಮಾಡುವ ಕೂಡ ಅಷ್ಟೇ ಮುಖ್ಯವಾಗಿ ಗೌರವವನ್ನು ಗ್ರಾಹಕರಿಗೆ, ಸಾಲಗಾರರಿಗೆ ಕೊಡಬೇಕಾಗತ್ತೆ. ಸಾಲಗಾರ ಮತ್ತು ಸಾಲ ನೀಡುವಂತಹ ಸಂಸ್ಥೆ ಇವೆರಡರ ನಡುವಿನ ಸಂಬಂಧವೂ ಕೂಡ ಅನ್ಯೋನ್ಯವಾಗಿ ಇರಬೇಕಾಗುತ್ತೆ. ಸಾಲಗಾರರಿಗೆ ಹಿಂಸೆ ಕಿರುಕುಳ ನೀಡುವಂತಿಲ್ಲ, ಅವ್ರನ್ನ ಅಗೌರವಯುತವಾಗಿ ಅಥವಾ ಹಿಂಸಿಸುವಂತಹ ಕೆಲಸವನ್ನು ಮಾಡುವ ಹಾಗಿಲ್ಲ ಅನ್ನುವಂಥದ್ದನ್ನು ಈ ಒಂದು ಮಸೂದೆ ಹೇಳ್ತಾ ಇದೆ. ಮತ್ತು ಮಸೂದೆ ಹೇಳ್ತಾ ಇದೆ, ಕಾನೂನನ್ನು ಉಲ್ಲಂಘನೆ ಮಾಡಿದರೆ, ನಿಯಮಗಳನ್ನು ಉಲ್ಲಂಘನೆ ಮಾಡಿದರೆ 3 ವರ್ಷದವರೆಗೆ ಜೈಲು ಶಿಕ್ಷೆ, 1 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಲಾಗುತ್ತೆ. 1 ಲಕ್ಷ ರೂಪಾಯಿವರೆಗೆ ದಂಡ ವಿಧಿಸಲಾಗುತ್ತೆ. ಮತ್ತು ಇದಕ್ಕಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಕೂಡ ಮಾಡ್ತೀವಿ ಅಂತ ಕೂಡ ಸರ್ಕಾರ ಹೇಳ್ತಾ ಇದೆ. ಮೈಕ್ರೋ ಫೈನಾನ್ಸ್ ಕಂಪನಿಗಳ ನೋಂದಣಿ ಕಡ್ಡಾಯ. ಇನ್ನು ಮುಂದೆ ಅವ್ರು ಯಾರೋ ಸಾಲ ಕೊಟ್ಟರು ಅಂತ ಹೇಳ್ಕೊಂಡು ಆ ಸಾಲದ ಬಡ್ಡಿಯ ಪ್ರಮಾಣವೇ ಇತ್ಯರ್ಥ ಆಗದೆ ಮನಸ್ಸಿಗೆ ಬಂದಂಗೆ ಮನಸೋ ಇಚ್ಛೆ ಬಡ್ಡಿಯನ್ನು ಹೇಳೋದಿದೆಯಲ್ಲ, ಅದು ಸಾಧ್ಯ ಇಲ್ಲ. ಮೈಕ್ರೋ ಫೈನಾನ್ಸ್ ಕಂಪನಿಗಳ ನೋಂದಣಿ ಕಡ್ಡಾಯ. ನಾವು ಲೇವಾದೇವಿ ಮಾಡ್ತಾ ಇದ್ದೀವಿ, ಹಣದ ಲೇವಾದೇವಿ ಮಾಡ್ತಾ ಇದ್ದೀವಿ ಅಂದರೆ ಅವರು ಹೇಳಬೇಕು. ನೋಂದಣಿಗೆ 30 ದಿನಗಳ ಗಡುವು ನೀಡಿದಂತಹ ಸರ್ಕಾರ, ಅಂದರೆ ಯಾವಾಗ ಈ ಸುಗ್ರೀವಾಜ್ಞೆ ಜಾರಿಯಾಗುತ್ತೋ ಅಲ್ಲಿಂದ 30 ದಿವಸದ ಒಳಗಡೆ ಯಾರೆಲ್ಲ ಇದುವರೆಗೆ ಅನ್ರಿಜಿಸ್ಟರ್ಡ್ ಫೈನಾನ್ಸ್ ಕಂಪನಿಗಳಿದ್ದಾರೋ ಅವರೆಲ್ಲರೂ ಕೂಡ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕು, ಸರ್ಕಾರದ ಬಳಿಯಲ್ಲಿ ನೋಂದಣಿಯನ್ನು ಮಾಡಿಸ್ಕೊಳ್ಬೇಕು. ಹಾಗೆಯೇ ಸಾಲದ ಬಡ್ಡಿ ವಸೂಲಾತಿ ಬಗ್ಗೆ ವಿವರವನ್ನು ಸಲ್ಲಿಸಬೇಕು. ಅವರು ಯಾವ ಸ್ವರೂಪದ ಸಾಲವನ್ನು ಕೊಡ್ತಾ ಇದ್ದಾರೆ, ಅಡಮಾನ ಸಾಲ, ದೀರ್ಘಾವಧಿ ಸಾಲ, ಕಿರು ಸಾಲ, ಯಾವ ಸ್ವರೂಪದ ಸಾಲವನ್ನು ಕೊಡ್ತಾ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತಹ ಆ ಸಾಲದ ಬಡ್ಡಿ, ಅದಕ್ಕೆ ಎಷ್ಟು % ಬಡ್ಡಿಯನ್ನು ವಿಧಿಸ್ತಾ ಇದ್ದಾರೆ, ಮತ್ತು ವಸೂಲಾತಿ ಬಗ್ಗೆ ವಿವರವನ್ನು ಹೇಗೆ ವಸೂಲು ಮಾಡಿಕೊಳ್ತಾನೆ, ವಸೂಲು ಮಾಡೋದಕ್ಕಿರುವಂಥ ಕ್ರಮಗಳಿಗೆ ಏನು ಅವರ ಬಳಿಯಲ್ಲಿ ಅದನ್ನು ಹೇಳಬೇಕು ಸರ್ಕಾರಕ್ಕೆ. ನೋಂದಣಿ ಮಾಡದೆ ವಹಿವಾಟು ಮಾಡಿದರೆ ಜೈಲು ಶಿಕ್ಷೆ. ಅಂದರೆ ಯಾರು ನೋಂದಣಿ ಆಗದೇ ಇರತಕ್ಕಂತಹ ಫೈನಾನ್ಸ್ ಕಂಪನಿಗಳು ಯಾರೆಲ್ಲ ಫೈನಾನ್ಸನ್ನು ಕೊಡ್ತಾ ಇದ್ದಾರೋ ಅವರಿಗೂ ಕೂಡ ಜೈಲು ಶಿಕ್ಷೆಗೆ ಅವರು ಗುರಿಯಾಗ್ತಾರೆ. ನೋಂದಣಿ ಕಾಲಾವಧಿಯನ್ನು 2 ವರ್ಷ ಮತ್ತು ನವೀಕರಣ ಕಡ್ಡಾಯ. ನೋಂದಣಿ ಅಂದರೆ ಒಮ್ಮೆ ನೋಂದಣಿ ಮಾಡಿದಾಗ 2 ವರ್ಷಗಳ ಅವಧಿಗೆ ಅದು ನೋಂದಣಿ ಇರುತ್ತೆ ಆ ಫೈನಾನ್ಸ್ ಕಂಪನಿ. ಅದಾದ ನಂತರ ಮತ್ತೆ ಅದನ್ನು ನವೀಕರಣ ಮಾಡಿಕೊಳ್ಬೇಕು. ಹಾಗಾಗಿ ಇದು ನಿರಂತರವಾದಂಥ ಪ್ರಕ್ರಿಯೆ ಆಗಿರುತ್ತೆ. ಅಂದರೆ ಅವರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್, ಈಗ ಸಾಲದ ಬಡ್ಡಿ ಪ್ರಮಾಣವನ್ನು ಜಾಸ್ತಿ ಮಾಡ್ತಾರೆ, ಸರ್ಕಾರಕ್ಕೆ ಕೊಟ್ಟಿರುವಂತಹ ನೋಂದಣಿ ವೇಳೆಯಲ್ಲಿ ಕೊಟ್ಟಿರುವಂತಹ ಬಡ್ಡಿಯ ಪ್ರಮಾಣವೇ ಒಂದಿರುತ್ತೆ, ಅವ್ರಿಗೆ ಹೇಳೋದೇ ಒಂದಿರುತ್ತೆ. ಹಾಗಾಗಿ ಅವಕಾಶ ಇಲ್ಲ. ಅವ್ರಿಗೂ ಕೂಡ ಮುಕ್ತವಾದ ಅವಕಾಶ ಇರುತ್ತೆ. 2 ವರ್ಷಕ್ಕೊಮ್ಮೆ ರಿವೈಸ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಆದಾಯ ಮೂಲ ಪರಿಶೀಲಿಸಿ ಸಾಲವನ್ನು ನೀಡಬೇಕು. ಯಾವ ಸಾಲಗಾರರು ಅರ್ಜಿ ಹಾಕಿದ್ರು ಅಥವಾ ಇವರೇ ಹೋಗಿ ಹುಡ್ಕೊಂಡು ಹೋಗಿ ಸಾಲ ಕೊಡ್ತಾರಲ್ಲ, ಹಂಗಿಲ್ಲ. ಅದರ ಬದಲಿಗೆ ಅವರಿಗೆ ಸಾಲ ಮರುಪಾವತಿ ಮಾಡೋದಕ್ಕೆ ಸಾಧ್ಯ ಇದೆಯಾ, ಅವರ ಆದಾಯದ ಮೂಲ ಏನು ಅದನ್ನು ತಿಳ್ಕೊಂಡು ಸಾಲವನ್ನು ಕೊಡಬೇಕು. ಒಂದು ಆದಾಯ ಮೂಲ ಇದ್ದರೆ 30,000 ರೂಪಾಯಿವರೆಗೆ ಮಾತ್ರ ಸಾಲವನ್ನು ಕೊಡಬಹುದು. ಕೇವಲ ಒಂದೇ ಒಂದು ಆದಾಯದ ಮೂಲ ಇದ್ದೆ ಅಂತೇಳಿ ಆದರೆ ಅಂಥವ್ರಿಗೆ 30,000 ರೂಪಾಯಿ ಮಾತ್ರ ಸಾಲವನ್ನು ಕೊಡಬೇಕು ಅಂತ ಹೇಳಿ. ಇದನ್ನೇ ನಾನು ಆವಾಗಲೇ ಹೇಳಿದ್ದು. ಇಲ್ಲಿ ಬೇಕಾಬಿಟ್ಟಿಯಾದಂಥ ಸಾಲವನ್ನು ಪಡ್ಕೊಳ್ಳುವಂಥದ್ದು, ಮದುವೆ ಸಾಲ, ಅದು ಸಾಲ, ಇದು ಸಾಲ ಅಂತ 30,000 ಅಲ್ಲ, 3 ಲಕ್ಷ, 5 ಲಕ್ಷ, 10 ಲಕ್ಷ ಈ ರೀತಿಯಾಗಿ ಮೈಕ್ರೋ ಫೈನಾನ್ಸ್ ಹೆಸರಿನಲ್ಲಿ ಸಾಲವನ್ನು, ಮೈಕ್ರೋ ಅನ್ನುವಂಥ ಪದದ ಅರ್ಥವೇ ಅತ್ಯಂತ ಕಡಿಮೆ ಪ್ರಮಾಣದ ಸಾಲವನ್ನು ಕೊಡುವಂತಹದ್ದು. ಅದು ಮೈಕ್ರೋವಾಗಿ ಇರಬೇಕು. 30,000 ರೂಪಾಯಿವರೆಗಿನ ಸಾಲ ಅಥವಾ ಹೆಚ್ಚು ಆದಾಯ ಮೂಲ ಇದ್ದರೆ, ಒಂದಕ್ಕಿಂತ ಹೆಚ್ಚು ಆದಾಯ ಮೂಲ ಇದ್ದರೆ ಅಂಥವ್ರಿಗೆ 50,000 ರೂಪಾಯಿವರೆಗೆ ಸಾಲವನ್ನು ಕೊಡ್ಬೋದು. 30ರಿಂದ 50,000 ರೂಪಾಯಿವರೆಗೆ ಮಾತ್ರ ಸಾಲವನ್ನು ಕೊಡಬೇಕು ಅಂತೇಳಿ. ಅದರಿಂದಾಗಿ ಈಗ ಸಾಲ ಸಿಗುತ್ತೆ ಅಂತ ಹೇಳಿದಾಗ ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂತ ಹೇಳುವಂಥದ್ದು ಬಹಳ ಸುಲಭ, ಕೇಳೋದಕ್ಕೆ ಬಹಳ ಆನಂದಮಯವಾಗಿರುತ್ತೆ. ಆದರೆ ಸಾಲ ಮಾಡಿ ತುಪ್ಪ ತಿಂದ ನಂತರ ಆ ಬಡ್ಡಿ ಕಟ್ಟಲೇಬೇಕಾಗುತ್ತಲ್ಲ, ಅದೇನು ತುಪ್ಪ ತಿಂದ್ವಿ ಅಂತ ಹೇಳ್ಕೊಂಡು ಸುಮ್ಮನೆ ಇರೋಕ್ಕಾಗೋದಿಲ್ಲ. ಹಾಗಾಗಿನೇ ಸಾಲ ಎಷ್ಟು ಕೊಡಬೇಕು, ಯಾವ ಪ್ರಮಾಣದಲ್ಲಿ ಇರಬೇಕು ಅನ್ನೋಂತಹ ಮಿತಿಯನ್ನು ಹಾಕುವಂಥ ಕೆಲಸವನ್ನು ಸರ್ಕಾರ ಇಲ್ಲಿ ಮಾಡೋದಕ್ಕೆ ಹೊರಟಿದೆ. ಇಲ್ಲಿ
ಇನ್ನೊಂದು ಬಹಳ ಮುಖ್ಯವಾಗಿರುವಂಥದ್ದು ಕಿರಿಕಿಗೆ ಮುಕ್ತಿ ಸಿಗತ್ತೆ ಅಂತೇಳಿ. ಅಂದರೆ ಈ ರೀತಿಯಾಗಿ ಕಂಡೀಷನ್ಸ್ ಹಾಕಿದಾಗ ಸಾಲದ ಸಂಪೂರ್ಣ ಮರುಪಾವತಿಗೆ ಮುಕ್ತ ಅವಕಾಶವನ್ನು ಕೊಡಬೇಕು. ಸಂಪೂರ್ಣವಾದಂತಹ ಸಾಲ ಮರುಪಾವತಿಗೆ ಮುಕ್ತ ಅವಕಾಶವನ್ನು ಕೊಡಬೇಕು. ಇಲ್ಲಿ ಮುಕ್ತ ಅವಕಾಶ ಅಂದಾಗಲೂ ಕೂಡ ಇಷ್ಟು ತಿಂಗಳ ನಂತರ ಚಕ್ರಬಡ್ಡಿ ಇದು ಎಲ್ಲ ಸಹಕಾರ ಸಂಘಗಳಲ್ಲೂ ಕೂಡ ಇದ್ದಾವೆ, ಎಲ್ಲ ವಾಣಿಜ್ಯ ಬ್ಯಾಂಕ್ಗಳಲ್ಲಿದ್ದಾವೆ, ಎಲ್ಲ ಬ್ಯಾಂಕ್ಗಳಲ್ಲೂ ಕೂಡ ಇರುವಂಥದ್ದೇ. ಆದರೆ ಆ ರೀತಿಯಾದಂಥ ಕಂಡೀಷನನ್ನೇ ಫಾಲೋ ಮಾಡಬೇಕಾಗುತ್ತದೆ. ಸಾಲ ಮಂಜೂರಾತಿ ಸಂದರ್ಭದಲ್ಲೂ ಕೂಡ ಕಿರುಕುಳವನ್ನು ಕೊಡಬಾರ್ದು. ಸಾಲ ತಗೊಳ್ಳಿ ಅಂತ ಹೇಳ್ಕೊಂಡು ಕೇಳ್ತಾರೆ ಇವರು, ನಂತರ ಸಾಲ ಕಟ್ಟಿಸ್ಕೊಳ್ಳೋದಕ್ಕೆ ಕಿರುಕುಳ ಕೊಡ್ತಾರೆ. ಇಲ್ಲಿ ಕಿರುಕುಳವನ್ನು ಕೊಡಬಾರ್ದು. ಸಾಲ ಮರುಪಾವತಿಗೆ ದಂಡ ವಿಧಿಸುವಂತಿಲ್ಲ. ಮತ್ತು ಹಿಂದೆ ಅವರು ಸಾಲ ತಗೊಂಡಿದ್ರು, ಕಟ್ಟುವ ಡಿಲೇ ಆಯಿತು ಅಂತ ಹೇಳ್ಕೊಂಡು ಸಾಲ ಕೊಡದೇ ಇರುವಂಥದ್ದು ಅಲ್ಲ. ಸಾಲ ಮರುಪಾವತಿಗೆ ಅವರು ದಂಡವನ್ನು ಕೂಡ ಹಾಕುವ ಹಾಗೆ ಇಲ್ಲ ಅಂಥೇಳಿ. ಇನ್ನು ಜಿಲ್ಲಾಧಿಕಾರಿ ನಿಗದಿಪಡಿಸಿದಂಥ ಸ್ಥಳಗಳಲ್ಲೇ ರಿಕವರಿ ಆಗಬೇಕು. ಯಾವುದೇ ರಿಕವರಿ ಇದ್ರೂ ಕೂಡ ಜಿಲ್ಲಾಧಿಕಾರಿಯವರು ನಿಗದಿಪಡಿಸಿರುವಂಥ ಸ್ಥಳಗಳಲ್ಲಿ ಮಾತ್ರನೇ ಅವರು ರಿಕವರಿಯನ್ನು ಮಾಡಿಕೊಳ್ಳಬೇಕು. ಫೈನಾನ್ಸ್ ಕಚೇರಿ, ಪಂಚಾಯತಿ ಕಚೇರಿ, ಇನ್ನಿತರೆ ಸಾರ್ವಜನಿಕ ಸ್ಥಳಗಳಲ್ಲೇ ಇವುಗಳು ಆಗಬೇಕು. ಅಂದರೆ ಈ ರೀತಿಯಾದಂಥ ಹಣದ ರಿಕವರಿ ಕೆಲಸವನ್ನು ಕೂಡ ಒಂದು ಸಾರ್ವಜನಿಕ ಸ್ಥಳದಲ್ಲಿನೇ ಮಾಡಬೇಕು. ಮನೆಗಳಿಗೆ ಹೋಗಿ, ಮನೆ ಬಾಗಿಲಿಗೆ ಹೋಗಿ, ಊರವ್ರ ಮುಂದೆ ಮಾನ ಮರ್ಯಾದೆ ಕಳೆದು ಬಾಯಿಗೆ ಬಂದಾಗ ಬೈದು ಈ ಕೆಲಸವನ್ನು ಮಾಡುವ ಹಾಗೆ ಇಲ್ಲ. ಮರುಪಾವತಿ ದಿನವೇ ಸಾಲಗಾರನ ಅಡಮಾನ ಪತ್ರ ವಾಪಸ್ ಕೊಡಬೇಕು. ಅವರು ಹಣ ಕಟ್ಟದ ದಿವಸನೇ ಅವ್ರು ಏನು ಅಡಮಾನ ಇಟ್ಟಿರ್ತಾರಲ್ಲ, ಮನೆ ಅಡಮಾನ ಇಟ್ಟಿರ್ತಾರೆ, ಇನ್ಯಾವುದ್ರದ್ದು ಅಡಮಾನ ಇಟ್ಟಿರ್ತಾರೆ, ಆ ಅಡಮಾನ ಪತ್ರವನ್ನು ವಾಪಸ್ ಕೊಡಲೇಬೇಕು. ಇದು ಬಹಳ ಮುಖ್ಯವಾಗಿರುವಂತಹ ಕಂಡೀಷನನ್ನು ಹಾಕಲಾಗಿದೆ. ಇನ್ನು ಇಲ್ಲಿ ಶಿಕ್ಷೆ ಏನೇನಿರುತ್ತೆ ಅಂತ ಹೇಳಿ, ಸಾಲ ವಸೂಲಾತಿಗೆ RBI ನೀತಿಗಳ ಪಾಲನೆ ಕಡ್ಡಾಯ. RBI ನಿಗದಿಪಡಿಸಿರ್ತಕ್ಕಂತಹ ನೀತಿಗಳೇನಿದ್ದಾವೆ, ಯಾವ ಸ್ವರೂಪದಲ್ಲಿ ಸಾಲ ಕೊಡಬೇಕು, ಯಾವ ಸ್ವರೂಪದಲ್ಲಿ ವಸೂಲಿ ಮಾಡಬೇಕು, ಇದಕ್ಕೆ RBI ಏನು ಗೈಡ್ಲೈನ್ಸ್ ಇದೆ ಅದನ್ನು ಪಾಲನೆ ಮಾಡಲೇಬೇಕು. ವಸೂಲಾತಿ ಸಮಯದಲ್ಲಿ ತಾಳ್ಮೆ ಸಹನೆಯಿಂದ ವರ್ತಿಸಬೇಕು. ಸಾಲ ಕೊಡುವಾಗ ಭಾಳ ಸಾರ್ ಅಂತೇಳಿ ಕರೆಯುವಂಥವ್ರು ಸಾಲ ವಸೂಲಾತಿಗಾಗ ಹೋ ಅಂತ ಕರೀತಾರಲ್ಲ, ಹಂಗೆಲ್ಲ ಆಗಂಗಿಲ್ಲ. ಅದೇ ಗೌರವವನ್ನು ಕೊಟ್ಟೇ ಸಂಯಮದಿಂದ ತಾಳ್ಮೆಯಿಂದ ಸಾಲ ಮರುಪಾವತಿಯನ್ನು ಕೂಡ ಮಾಡಿಸ್ಕೊಳ್ಬೇಕು. ಅವಾಚ್ಯ ಶಬ್ದ ಬಳಕೆ, ರೌಡಿಗಳನ್ನು ಬಳಸಿದರೆ ಕಠಿಣ ಕ್ರಮವನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಈ ಒಂದು ಕಾನೂನಿನಲ್ಲಿ ಸೇರ್ಪಡೆ ಮಾಡಲಾಗಿದೆ. ಹಾಗೆಯೇ ಒತ್ತಾಯ ಮಾಡಿ ಆಸ್ತಿಪತ್ರಗಳ ವಶಕ್ಕೆ ಪಡೆಯಬಾರದು. ಒತ್ತಾಯ ಮಾಡಿ ಆಸ್ತಿಪತ್ರಗಳನ್ನು ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಕೂಡ ಮಾಡುವ ಹಾಗೆ ಇಲ್ಲ. ಇಲ್ಲಿ ಅನೇಕ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕೊಟ್ಟಿರುವಂತಹ ಸಾಲದ ಪ್ರಮಾಣವನ್ನು ನೋಡಿದರೆ ಇದು ನಿಜಕ್ಕೂ ಮೈಕ್ರೋ ಸಾಲಗಳ ಅನ್ನುವಂಥ ಅನುಮಾನ ಮೂಡುತ್ತೆ. ಅಷ್ಟು ದೊಡ್ಡ ಪ್ರಮಾಣದ ನಮ್ಮಲ್ಲಿ ಮೈಕ್ರೋ ಸಾಲ, ಹಾಗೆಯೇ ಮೀಡಿಯಮ್ ಇರುವಂತಹ ಫೈನಾನ್ಸಿನ ಸಾಲಗಳು, ಈ ರೀತಿಯಾದಂಥ ಬೇರೆ ಬೇರೆ ವಿಧಗಳಿದ್ದಾವೆ. ಆದರೆ ಇಲ್ಲಿ ಮೈಕ್ರೋ ಹೆಸರಿನಲ್ಲಿ ದೊಡ್ಡ ಪ್ರಮಾಣದ ಸಾಲಗಳನ್ನು ಕೂಡ ಕೊಡಲಾಗಿದೆ. BNS 2025 ಕಾಯ್ದೆಗಳ ಅಡಿಯಲ್ಲಿ ಕೇಸನ್ನು ದಾಖಲಿಸಿಕೊಳ್ಳುವಂಥದ್ದಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಲಾಗಿದೆ. ಅದರ ಪ್ರಕಾರವಾಗಿ ಕೇಸ್ ದಾಖಲಿಸಿಕೊಳ್ತಾರೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೂಲಕ ಕೇಸ್ ಇತ್ಯರ್ಥಪಡಿಸುವಂಥದ್ದು ಕೂಡ ಸರ್ಕಾರದ ಉದ್ದೇಶ ಆಗಿದೆ. ಈ ಮೂಲಕವಾಗಿ ಜನರಿಗೆ ಆಗಿರುವಂತಹ ಸಂಕಷ್ಟವನ್ನು ಪರಿಹರಿಸಬಹುದು. 3 ವರ್ಷಗಳ ಜೈಲು ಶಿಕ್ಷೆ ಮತ್ತು 1 ಲಕ್ಷದವರೆಗೂ ಕೂಡ ದಂಡ ವಿಧಿಸುವಂಥ ಅವಕಾಶವನ್ನು ಈ ಒಂದು ಮಸೂದೆ, ಈಗಾಗಲೇ ಕರಡು ಮಸೂದೆಯಲ್ಲಿ ಉಲ್ಲೇಖ ಆಗಿದೆ. ಅದು ಕೇವಲ 3 ವರ್ಷಗಳ ಜೈಲು ಶಿಕ್ಷೆ ಸಾಕು, ಅದಕ್ಕಿಂತ ಜಾಸ್ತಿ ಮಾಡಬೇಕಾ ಅನ್ನೋದ್ರ ಬಗ್ಗೆ ಕೂಡ ಸರ್ಕಾರ ಪರಿಶೀಲನೆಯನ್ನು ಮಾಡಬಹುದು. ಈಗ ಈ ಒಂದು ಮಸೂದೆ ವ್ಯಾಪ್ತಿಗೆ ಯಾರೆಲ್ಲ ಬರ್ತಾರೆ ಅನ್ನೋದನ್ನು ನೋಡಿದಾಗ ರಾಜ್ಯದ ಎಲ್ಲ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕೂಡ ಈ ಮಸೂದೆಯ ವ್ಯಾಪ್ತಿಗೆ, ಅಂದರೆ ನಮ್ಮದು ಮೈಕ್ರೋ ಫೈನಾನ್ಸ್ ಕಂಪನಿ ಅಂತೇಳಿ ರಿಜಿಸ್ಟರ್ ಮಾಡಿಕೊಂಡಿರುವಂತಹ ಪ್ರತಿಯೊಂದು ಮೈಕ್ರೋ ಫೈನಾನ್ಸ್ ಕಂಪನಿ ಕೂಡ ಈ ಕಾನೂನಿನ ಅಡಿಗೆ ಒಳಪಡುತ್ತವೆ. ಹಾಗೆಯೇ ದಿನದ ಹಣಕಾಸು ವ್ಯವಹಾರ ನಡೆಸುವಂಥವರು ಕೂಡ, ಅಂದರೆ ಇವತ್ತು 100 ರೂಪಾಯಿ ಕೊಟ್ಟು ಅದಕ್ಕೆ 150 ರೂಪಾಯಿ ಬಡ್ಡಿ ಸೇರಿಸ್ಕೊಂಡು ವಸೂಲಿ ಮಾಡ್ಕೊಳ್ತಾರಲ್ಲ ದಿನಕ್ಕೆ, ಅಂಥವರು ಕೂಡ ಇದರ ವ್ಯಾಪ್ತಿಗೆ ಬರ್ತಾರೆ. ದಿನದ ಹಣಕಾಸು ವ್ಯವಹಾರ ನಡೆಸುವಂಥವರು ಕೂಡ ಇದರ ವ್ಯಾಪ್ತಿಗೆ ಬರ್ತಾರೆ. ಇನ್ನು 3ನೇದಾಗಿ ವಾರ, ತಿಂಗಳ ಮಟ್ಟಿಗೆ ಸಾಲ ನೀಡುವಂತಹ ಫೈನಾನ್ಸ್ಗಳು, ಒಂದು ವಾರಕ್ಕೆ ಇಷ್ಟು % ಬಡ್ಡಿ ಅನ್ನುವಂಥ ರೀತಿಯಲ್ಲಿ ಕೊಡ್ತಾರಲ್ಲ, ಅಂಥವ್ರಿಗೂ ಕೂಡ ಇಲ್ಲಿ ಫೈನಾನ್ಸ್ ವ್ಯಾಪ್ತಿಗೆ ಈ ಫೈನಾನ್ಸ್ಗಳು ಕೂಡ ಬರ್ತವೆ. ಇನ್ನು ವರ್ಷದ ಆಧಾರದಲ್ಲಿ ಬಡ್ಡಿಗೆ ಸಾಲ ಕೊಡುವಂಥವ್ರು, ವಾರ್ಷಿಕ ಬಡ್ಡಿ ಪರ್ ಆ್ಯನಮ್ ಬಡ್ಡಿ ಇರುತ್ತಲ್ಲ, ಅವರು ಕೂಡ ಇದರ ವ್ಯಾಪ್ತಿಗೆ ಸೇರಿಕೊಳ್ತಾರೆ. ಲೇವಾದೇವಿದಾರ ಏಜೆನ್ಸಿಗಳು, ಸಂಸ್ಥೆಗಳು, ವ್ಯಕ್ತಿಗಳು ಕೂಡ ಇದರ ಅಡಿಯಲ್ಲಿ ಬರ್ತಾರೆ. ಅಂದರೆ ಬಡ್ಡಿ ವ್ಯವಹಾರ ಮಾಡುವಂಥವರು ಕೂಡ ಇದರ ವ್ಯಾಪ್ತಿಗೆ ಬರ್ತಾರೆ. ಅವರು ನೋಂದಾವಣೆಯನ್ನು ಮಾಡಿಕೊಳ್ಬೇಕು, ಇಲ್ಲದೆ ಹೋದರೆ ಜೈಲಿಗೆ ಹೋಗಬೇಕು. RBIನಲ್ಲಿ ನೋಂದಾಯಿತ ಮತ್ತು ನೋಂದಣಿ ಆಗದ ಹಣಕಾಸು ಸಂಸ್ಥೆಗಳು ಕೂಡ RBIಯಲ್ಲಿ ನೋಂದಾವಣೆ ಮಾಡ್ಕೊಂಡಿರುವಂತಹ
ಅಥವಾ ನೋಂದಾವಣೆ ಮಾಡಿಕೊಳ್ಳದೇ ಇರುವಂಥದ್ದು. ಅಂದರೆ RBIನಲ್ಲಿ ನೋಂದಾವಣೆ ಮಾಡಿಕೊಳ್ಳುವಂಥದ್ದು ಇಲ್ಲಿ ಕಡ್ಡಾಯ ಅಲ್ಲ. ಆದರೆ RBIನ ನಿಯಮಗಳನ್ನು ಪಾಲನೆ ಮಾಡುವಂಥದ್ದು ಒನ್ಸ್ ಇಲ್ಲಿ ಅವರು ನೋಂದಾವಣೆ ಮಾಡಿಕೊಂಡ ಮೇಲೆ RBIನ ನಿಯಮಗಳನ್ನು ಪಾಲನೆ ಮಾಡುವಂಥದ್ದು ಕಡ್ಡಾಯ ಆಗಿರುತ್ತೆ. ಇನ್ನು ಹೌಸಿಂಗ್ ಫೈನಾನ್ಸ್ ಸೊಸೈಟಿಗಳು ಕೂಡ ಇದರ ವ್ಯಾಪ್ತಿಗೆ ಬರ್ತವೆ. ಹೌಸಿಂಗ್ ಫೈನಾನ್ಸ್ ಸೊಸೈಟಿಗಳು ಅದರ ಮೂಲಕವಾಗಿ ಯಾರೆಲ್ಲ ಫೈನಾನ್ಸನ್ನು ಪಡ್ಕೊಂಡಿದ್ದಾರೆ ಅವ್ರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಕಿರುಕುಳವನ್ನು ಅನುಭವಿಸ್ತಾ ಇದ್ದಾರೆ, ಅವರು ಕೂಡ ಇದರ ವ್ಯಾಪ್ತಿಗೆ ಬರ್ತಾರೆ. ಹೀಗೆ ಸರ್ಕಾರ ತನ್ನದೊಂದು ಕಡೆಗೂ ಸುಗ್ರೀವಾಜ್ಞೆಯನ್ನು ಹೊರಡಿಸೋದಕ್ಕೆ ಬೇಕಾದಂತಹ ತೀರ್ಮಾನವನ್ನು ಕೈಗೊಂಡಿದೆ. ಆದರೆ ಇದು ಸುಗ್ರೀವಾಜ್ಞೆಯ ಸ್ವರೂಪದಲ್ಲಿ ಬರೋದು ಮಾತ್ರ ಅಲ್ಲ. ಯಾಕಂದರೆ ಅನೇಕ ಸಂದರ್ಭದಲ್ಲಿ ಏನಾಗುತ್ತೆ, ಕಾನೂನು ಕಾಗದದಲ್ಲಿರುತ್ತೆ. ಕಾಗದದಲ್ಲಿರುವಂತಹ ಕಾನೂನು ಅದು ಎಷ್ಟೇ ಹುಲಿ ಸಿಂಹದಷ್ಟೇ ದೊಡ್ಡದಾಗಿದ್ದರೂ ಕೂಡ ಜನರಿಗೆ ಯಾವುದೇ ರೀತಿಯಂಥ ರಕ್ಷಣೆಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಆ ಕಾನೂನು ಕಾಗದದಿಂದ ಆಚೆಗೆ ಚಾಲನೆಗೆ ಬರಬೇಕು, ಅದು ಚಲಿಸೋದಕ್ಕೆ ಶುರು ಆಗಬೇಕು. ಅದು ಯಾರು ತಪ್ಪು ಎಸಗ್ತಾ ಇದ್ದಾರೋ ಅಂಥವ್ರನ್ನ ಶಿಕ್ಷಿಸೋದಕ್ಕೆ ಶುರು ಆಗಬೇಕು. ಆವಾಗ ಮಾತ್ರ ಈ ರೀತಿಯಂಥ ಹಾವಳಿ ಇದೆಯಲ್ಲ, ಮನೆಗಳಿಗೆ ನುಗ್ಗಿ ಅವುಗಳಿಗೆ ಅಲ್ಲಿ ಹಿಗ್ಗಾಮುಗ್ಗ ಬೈದಾಡುವಂತಹ ಕೆಲಸ ನಡೀತಿದೆಯಲ್ಲ, ಇಂತಹ ಹಾವಳಿಗಳನ್ನು ತಡೆಗಟ್ಟುವುದಕ್ಕೆ ಸಾಧ್ಯ ಆಗುತ್ತೆ. ಆ ಕೆಲಸವನ್ನು ಸರ್ಕಾರ ಜರೂರಾಗಿ ಮಾಡಲೇಬೇಕು. ಹಾಗೆಯೇ ಸಾಲ ಕೊಡುವಂತಹ ಕಂಪನಿಗಳ, ಫೈನಾನ್ಸ್ ಕಂಪನಿಗಳ ಹಿತವನ್ನು ಕೂಡ ಕಾಪಾಡಲೇಬೇಕು. ಹಾಗೆಂದರೆ ಅವರು ಕೊಟ್ಟಿರುವಂತಹ ಸಾಲವನ್ನು ಇವರು ಕಟ್ಟದೆ ಹಾಗೆಯೇ ಮನೇಲಿ ಕೂತ್ಕೊಂಡಿದ್ರೆ ಅದು ಕೂಡ ಒಪ್ಕೊಳ್ಳುವಂಥದ್ದಲ್ಲ. ಯಾಕಂದರೆ ಸಾಲ ಪಡ್ಕೊಂಡಂಥವ್ರ ಜವಾಬ್ದಾರಿಯೂ ಕೂಡ ಇರುತ್ತೆ ಸಾಲವನ್ನು ಮರುಪಾವತಿ ಮಾಡುವಂಥದ್ದು.